ಅಂಗಾರಕ ಸಂಕಷ್ಟ ಚತುರ್ಥಿ ಗಣೇಶನ ಅನುಗ್ರಹದ ಅಪರೂಪದ ಅವಕಾಶ. ಭಾರತೀಯ ಸಂಪ್ರದಾಯದಲ್ಲಿ ಚತುರ್ಥಿ ದಿನವು ಗಣೇಶನ ಆರಾಧನೆಗೆ ಮೀಸಲಾಗಿರುವ ಅತ್ಯಂತ ಪವಿತ್ರ ತಿಥಿ. ಗಣಪತಿ ವಿಘ್ನ ವಿನಾಶಕ, ಬುದ್ಧಿಯ ದಾತ, ಎಲ್ಲ ಶುಭ ಕಾರ್ಯಗಳ ಆರಂಭದಲ್ಲಿ ಸ್ಮರಿಸಲ್ಪಡುವ ದೇವರು. ನಮ್ಮ ಪುರಾಣಗಳಲ್ಲಿ ಗಣೇಶನ ಆರಾಧನೆಯ ಮಹಿಮೆ ಅನೇಕ ಕಡೆ ಉಲ್ಲೇಖವಾಗಿದೆ. ಸಂಕಷ್ಟ ಚತುರ್ಥಿ ಎಂದರೆ ಕಷ್ಟಗಳನ್ನು ದೂರ ಮಾಡುವ, ಮನಸ್ಸಿಗೆ ಶಾಂತಿ ನೀಡುವ, ಇಷ್ಟಾರ್ಥಗಳನ್ನು ಸಾಧಿಸುವ ವಿಶೇಷ ದಿನ. ಶ್ರಾವಣ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿ ಇನ್ನೂ ಅಪರೂಪದ ಪುಣ್ಯದಾಯಕ. ಏಕೆಂದರೆ ಈ ಮಾಸದಲ್ಲಿ ಪ್ರಕೃತಿ ಸಕಲ ಶೋಭೆಯಿಂದ ಕಂಗೊಳಿಸುತ್ತದೆ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಮತ್ತು ದೇವರ ಅನುಗ್ರಹವನ್ನು ಪಡೆಯಲು ಭಕ್ತರು ತೀವ್ರ ಭಾವದಿಂದ ವ್ರತಾಚರಣೆ ಮಾಡುತ್ತಾರೆ. ಅಂಗಾರಕ ಸಂಕಷ್ಟ ಚತುರ್ಥಿಯ ವಿಶೇಷತೆ. ಸಾಮಾನ್ಯವಾಗಿ ಸಂಕಷ್ಟ ಚತುರ್ಥಿ ಯಾವ ವಾರದ ದಿನ ಬಂತು ಎಂಬುದರಿಂದ ಅದರ ಮಹತ್ವದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಮಂಗಳವಾರದಂದು ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಂಗಾರಕ ಎಂಬುದು ಮಂಗಳ ಗ್ರಹದ ಇನ್ನೊಂದು ಹೆಸರು. ಮಂಗಳವಾರ ಮತ್ತು ಮಂಗಳ ಗ್ರಹ ಪರಸ್ಪರ ಸಂಬಂಧವನ್ನು ಹೊಂದಿವೆ. ಈ ದಿನ ಗಣಪನನ್ನು ವಿಶೇಷವಾಗಿ ಹೇರಂಬ ಮಹಾಗಣಪತಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮಂಗಳ ಗ್ರಹವು ಧೈರ್ಯ, ಶಕ್ತಿ, ಭೂಮಿ, ಧನ, ವಿವಾಹ, ಮಂಗಳದ ದೋಷಗಳಿಂದ ಬಳಲುತ್ತಿರುವವರು ವಿಶೇಷವಾಗಿ ಕುಜದೋಷ, ಮಂಗಳದೋಷ ನಿವಾರಣೆಗೆ ಈ ದಿನವನ್ನು ಉಪಯೋಗಿಸಿಕೊಳ್ಳಬಹುದು. ಶಾಸ್ತ್ರ ಹೇಳುವುದು ಏನೆಂದರೆ, ಒಂದು ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಿಸಿದ ಪುಣ್ಯ ವರ್ಷ ಪೂರ್ತಿ ಬರುವ ಎಲ್ಲ ಸಂಕಷ್ಟಿಗಳನ್ನು ಆಚರಿಸಿದ ಫಲಕ್ಕೆ ಸಮಾನ. ತಿಥಿ ಮತ್ತು ಸಮಯ. ಈ ವರ್ಷದ ಅಂಗಾರಕ ಸಂಕಷ್ಟ ಚತುರ್ಥಿ ತಿಥಿ ಆಗಸ್ಟ್ 12ರಂದು ಬೆಳಗ್ಗೆ 8:40ಕ್ಕೆ ಪ್ರಾರಂಭವಾಗಿದೆ. ಆಗಸ್ಟ್ 13ರಂದು ಬೆಳಗ್ಗೆ 6:35ಕ್ಕೆ ಮುಕ್ತಾಯವಾಗುತ್ತದೆ. ಚಂದ್ರೋದಯದ ಸಮಯ ಈ ವ್ರತದಲ್ಲಿ ಬಹುಮುಖ್ಯ. ಆಗಸ್ಟ್ 12ರಂದು ರಾತ್ರಿ 9:01ಕ್ಕೆ ಚಂದ್ರೋದಯವಾಗುತ್ತದೆ. ವ್ರತವನ್ನು ಈ ಸಮಯದಲ್ಲಿ ಚಂದ್ರ ದರ್ಶನ ಮತ್ತು ಅರ್ಘ್ಯ ಸಮರ್ಪಣೆ ಮಾಡುವುದರೊಂದಿಗೆ ಪೂರ್ಣಗೊಳಿಸಬೇಕು. ಮಂಗಳ ದೋಷ ನಿವಾರಣೆಯ ಮಹಿಮೆ. ಮಂಗಳ ಗ್ರಹದ ಅಸಮತೋಲನದಿಂದ ಜೀವನದಲ್ಲಿ ಅನೇಕ ಅಡೆತಡೆಗಳು ಉಂಟಾಗುತ್ತವೆ. ವಿವಾಹ ವಿಳಂಬ, ಗೃಹ ನಿರ್ಮಾಣದಲ್ಲಿ ತೊಂದರೆ, ಭೂಮಿ ಮನೆ ವ್ಯವಹಾರದಲ್ಲಿ ಅಡಚಣೆಗಳು, ದಾಂಪತ್ಯ ಜೀವನದಲ್ಲಿ ಅಶಾಂತಿ, ಆರ್ಥಿಕ ಹಿನ್ನಡೆ. ಅಂಗಾರಕ ಸಂಕಷ್ಟ ಚತುರ್ಥಿಯಲ್ಲಿ ಗಣಪನನ್ನು ಆರಾಧಿಸುವುದರಿಂದ ಮಂಗಳ ಗ್ರಹದ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ಕೆಂಪು ಬಣ್ಣದ ಹೂವು, ವಸ್ತ್ರ, ಅಕ್ಷತೆ ಇವೆಲ್ಲವೂ ಮಂಗಳನ ಎನರ್ಜಿ ಆಗಿರುತ್ತೆ. ಗಣೇಶನು ಮಂಗಳ ದೋಷಗಳನ್ನು ಶಮನಗೊಳಿಸಿ ಧೈರ್ಯ, ಬುದ್ಧಿ, ಯಶಸ್ಸನ್ನು ನೀಡುತ್ತಾನೆ. ವ್ರತಕ್ಕೆ ಪೂರ್ವ ಸಿದ್ಧತೆ ಮಾಡುವುದನ್ನು ತಿಳಿಯೋಣ. ವ್ರತವನ್ನು ಪ್ರಾರಂಭಿಸುವ ಮುನ್ನ ದೇಹ ಮತ್ತು ಮನಸ್ಸಿಗೆ ಶುದ್ಧೀಕರಣ ಅಗತ್ಯ. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಮನಸ್ಸನ್ನು ದೇವರ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಗಣಪನ ಮುಂದೆ ನಿಂತು ಸಂಕಲ್ಪವನ್ನು ಮಾಡಬೇಕು. ಓಂ ಶ್ರೀ ಗಣೇಶಾಯ ನಮಃ. ನಿನ್ನ ಅನುಗ್ರಹದಿಂದ ಈ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತೇನೆ. ನನ್ನ ಕಷ್ಟ, ದುಃಖ, ಪಾಪ, ಅಡೆತಡೆಗಳು ದೂರವಾಗಿ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ ದೊರೆಯಲಿ. ಈ ದಿನ ಮೌನ ಪಾಲಿಸುವುದು ಬಹುಮುಖ್ಯ. ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡದೆ, ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳದೆ ದಿನವಿಡೀ ಗಣೇಶನ ನಾಮಸ್ಮರಣೆಯನ್ನು ಮಾಡಬೇಕು. ಈ ದಿನ ಮುಡುಪು ಕಟ್ಟುವ ಸಂಪ್ರದಾಯ ಕೂಡ ಇದೆ. ಮುಡುಪನ್ನ ಹೇಗೆ ಕಟ್ಟೋದು ಅನ್ನೋದನ್ನ ತಿಳಿಯೋಣ. ಮುಡುಪು ಈ ವ್ರತದ ವಿಶೇಷ ಅಂಗ. ಇದು ಕೇವಲ ಒಂದು ಹೂಡು ತೊಟ್ಟಲ್ಲ, ಅದು ನಮ್ಮ ಸಂಕಲ್ಪದ ಪ್ರತೀಕ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ, ಕುಂಕುಮ ಹಚ್ಚಿ ಪೂಜೆಗೆ ಸಿದ್ಧ ಮಾಡ್ಕೋಬೇಕು. 2 ಕೈಗಳಿಂದ 3 ಇಡಿ ಅಕ್ಕಿಯನ್ನು ಹಾಕಿ ಅಡಿಕೆ, ನಾಣ್ಯ, ಒಣ ಖರ್ಜೂರಗಳನ್ನು ಅದರೊಳಗೆ ಹಾಕಬೇಕು. ಇದನ್ನು ಬಟ್ಟೆಯಲ್ಲಿ ಸುತ್ತಿ ಮೂಟೆಯಂತೆ ಕಟ್ಟಿಟ್ಟುಕೊಳ್ಳಬೇಕು. ಗಣಪನ ಮುಂದೆ ಇಟ್ಟು ವ್ರತ ಆರಂಭದ ಸಂಕಲ್ಪವನ್ನು ಮಾಡಬೇಕು. ಮುಡುಪಿನ ಅರ್ಥ. ನಾವು ದೇವರ ಮುಂದೆ ಬಿಟ್ಟ ವಾಗ್ದಾನ. ವ್ರತದ ಕೊನೆಯಲ್ಲಿ ಅದನ್ನು ಉಪಯೋಗಿಸುವುದು ಅಥವಾ ದೇವಾಲಯಕ್ಕೆ ಸಮರ್ಪಿಸುವುದು. ಅಂದರೆ ಮುಡುಪನ್ನ ಏನ್ ಕಟ್ಟಿರ್ತೀವಿ ಅದನ್ನ ಉಪಯೋಗಿಸ್ಕೊಳ್ಬೇಕು, ಇಲ್ಲ ಅಂತಂದ್ರೆ ದೇವಾಲಯಕ್ಕೆ ಕೊಟ್ಟು ಬರಬೇಕು. ಈ ದಿನ ಗಣೇಶನನ್ನು ವಿಶೇಷವಾಗಿ ಯಾವ ರೀತಿ ಪೂಜೆ ಮಾಡೋದು ಅಂತ ನೋಡೋದಾದ್ರೆ,
ಪೀಠವನ್ನ ಸಿದ್ಧತೆ ಮಾಡ್ಕೋಬೇಕು. ಮೊದಲು ಸ್ವಚ್ಛವಾದ ಸ್ಥಳದಲ್ಲಿ ಪೀಠವನ್ನು ಇಟ್ಟು ಕೆಂಪು ಬಟ್ಟೆಯನ್ನು ಹಾಸಿ ಗಣಪನ ವಿಗ್ರಹ ಅಥವಾ ಚಿತ್ರವನ್ನು ಇಡಬೇಕು. ಅಲಂಕಾರ ಮಾಡೋದು ಕೆಂಪು, ಹಳದಿ, ಬಿಳಿ ಹೂವುಗಳಿಂದ. ಹೂ ಅರ್ಪಣೆ ಮುಖ್ಯ ಆಗುತ್ತೆ. ಕೆಂಪು ದಾಸವಾಳನೇ ಶ್ರೇಷ್ಠ, ಗರಿಕೆ ವಿಶೇಷವಾಗಿ ಇಡಲಾಗುತ್ತೆ. ಕೆಂಪು ಅಕ್ಷತೆಯನ್ನು ತಯಾರು ಮಾಡಿಕೊಂಡು ಈ ದಿನ ಗಣೇಶನಿಗೆ ಅರ್ಪಿಸೋದನ್ನ ಮರಿಬೇಡಿ. ಗಣೇಶನಿಗೆ ಯಾವ ಮಂತ್ರನ ಹೇಳ್ಕೋಬೇಕು ಅಂತ ನೋಡೋದಾದ್ರೆ, ಓಂ ಹೇರಂಬ ಮಹಾಗಣಪತಿಯೇ ನಮಃ, ಗಂ ಕ್ಷಿಪ್ರ ಪ್ರಸಾದನಾಯ ನಮಃ, ಓಂ ಗೂಂ ಏರಂಭಾಯ ನಮಃ. ಪ್ರತಿ ಮಂತ್ರವನ್ನು 11 ಬಾರಿ ಜಪಿಸಲೇಬೇಕು. ಈ ದಿನದ ವಿಶೇಷ ದೀಪಾರಾಧನೆಯ ಬಗ್ಗೆ ತಿಳಿಯೋಣ. 5 ಬತ್ತಿಗಳ ದೀಪದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನ ಬೆಳಗಿಸುವುದು ತುಂಬಾನೇ ಶ್ರೇಷ್ಠ. ನೈವೇದ್ಯ ನೋಡೋದಾದ್ರೆ ಮೋದಕ, ಲಡ್ಡು ಅಥವಾ ಇಷ್ಟದ ಸಿಹಿಯನ್ನು ಭಕ್ತಿಯಿಂದ ಗಣೇಶನಿಗೆ ಸಮರ್ಪಿಸಬೇಕು. ಕೆಂಪು ಬಣ್ಣ ಮಂಗಳ ಗ್ರಹದ ಪ್ರತೀಕ. ಇದು ಧೈರ್ಯ, ಶಕ್ತಿ, ಉತ್ಸಾಹ, ವಿಜಯವನ್ನು ಸೂಚಿಸುತ್ತದೆ. ವ್ರತದ ದಿನ ಕೆಂಪು ವಸ್ತ್ರ, ಹೂ, ಅಕ್ಷತೆ, ಕೆಂಪು ಬಣ್ಣದಿಂದ ಮಾಡುವ ಪೂಜೆಯು ಮನೋಬಲವನ್ನು ಹೆಚ್ಚಿಸಿ ಇಷ್ಟಾರ್ಥಗಳನ್ನು ಸಾಧಿಸಲು ಸಹಕಾರಿ. ಈ ದಿನ ಕೆಂಪು ಅಕ್ಷತೆಯ ಶಕ್ತಿಯ ಬಗ್ಗೆ ತಿಳಿಯೋಣ. ವ್ರತದ ದಿನ ತಯಾರಿಸಿದ ಕೆಂಪು ಅಕ್ಷತೆ ನಮ್ಮ ಜೀವನದ ಕಷ್ಟ ಸಮಯಗಳಲ್ಲಿ ದೇವರ ಅನುಗ್ರಹವನ್ನು ನೆನಪಿಸುವ ಸಂಕೇತ. ಮುಖ್ಯ ಕಾರ್ಯಕ್ಕೆ ಹೊರಡುವಾಗ ಅಥವಾ ಕಷ್ಟದ ಸಂದರ್ಭಗಳಲ್ಲಿ ಈ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡು ಹೊರಟರೆ ಗಣೇಶನ ಕೃಪೆ ಸದಾ ಜೊತೆಯಲ್ಲಿರುತ್ತದೆ. ವಿಶೇಷವಾಗಿ ಚಂದ್ರೋದಯದ ಪೂಜೆ ಮಾಡೋದನ್ನ ತಿಳಿಯೋಣ. ರಾತ್ರಿ ಚಂದ್ರೋದಯವಾದ ಮೇಲೆ ಚಂದ್ರನಿಗೆ ಹಾಗೂ ಗಣೇಶನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಇದು ವ್ರತದ ಒಂದು ಅವಿಭಾಜ್ಯ ಅಂಗ. ಅರ್ಘ್ಯ ಸಮರ್ಪಿಸುವುದು ಅಜ್ಞಾನವನ್ನು ದೂರ ಮಾಡುವ ಬೆಳಕಿನ ಸ್ವೀಕೃತಿಯಾಗಿರುತ್ತದೆ. ಮರುದಿನ ಬೆಳಗ್ಗೆ ಮುಡುಪು ತೆರೆದು ಅದರಲ್ಲಿನ ಅಕ್ಕಿಯಿಂದ ಸಿಹಿ ತಯಾರಿಸಿ ಹತ್ತಿರದವರಿಗೆ ಹಂಚಬೇಕು. ಇದು ಪುಣ್ಯದ ಹಂಚಿಕೆ. ಸಾಧ್ಯವಾಗದಿದ್ದರೆ ಮುಡುಪನ್ನು ದೇವಾಲಯಕ್ಕೆ ಕೊಟ್ಬಿಡಬೇಕು. ಈ ದಿನದ ವ್ರತದ ಕತೆ. ಪಾರ್ವತಿ ದೇವಿಯ ಅಪಾರ ಸೌಂದರ್ಯದಿಂದ ಆಕೆಯ ಮೇಲೆ ರಾಕ್ಷಸರ ಮೋಹ ಉಂಟಾಗಿ ಅವರು ಹಿಂಬಾಲಿಸುತ್ತಿದ್ದರು. ಸಂಕಷ್ಟದಲ್ಲಿದ್ದ ದೇವಿಗೆ ನಾರದರು ಉಪಾಯ ತಿಳಿಸಿದರು. ಬಹುಳ ಚೌತಿ ದಿನ ಅರಿಶಿಣದಿಂದ ಗಣಪತಿಯ ವಿಗ್ರಹ ಮಾಡಿ ಪೂಜಿಸಿ ಶಿವನಿಗೆ ಅರ್ಪಿಸಿದರೆ ಶಿವನಿಗೆ ಅಪಾರ ಶಕ್ತಿ ದೊರೆಯುತ್ತದೆ. ಪಾರ್ವತಿ ದೇವಿ ಹಾಗೆಯೇ ಮಾಡಿ ಶಿವನಿಗೆ ಅರಿಶಿಣದ ಗಣಪತಿಯನ್ನು ಸಮರ್ಪಿಸಿದರು. ಶಿವನು ಅದರಿಂದ ಶಕ್ತಿವಂತನಾಗಿ ರಾಕ್ಷಸರನ್ನು ಸಂಹಾರ ಮಾಡಿ ದೇವಿಯನ್ನು ರಕ್ಷಿಸಿದನು. ಈ ಕಥೆಯನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳಿ ಅವನಿಗೂ ಈ ವ್ರತದ ಮಹಿಮೆಯನ್ನು ತಿಳಿಸಿದರು. ಗಣೇಶನು 32 ರೂಪಗಳಲ್ಲಿ ಪೂಜಿಸಲ್ಪಡುತ್ತಾನೆ. ಹೇರಂಬ ಮಹಾಗಣಪತಿ ಅವುಗಳಲ್ಲಿ ಒಂದು. ಪುರಾಣಗಳಲ್ಲಿ ಸಂಕಷ್ಟ ಚತುರ್ಥಿಯ ಮಹಿಮೆ ಸ್ಕಂದ ಪುರಾಣ, ಗಣೇಶ ಪುರಾಣಗಳಲ್ಲಿ ವಿವರವಾಗಿ ಉಲ್ಲೇಖಿತವಾಗಿದೆ. ಈ ದಿನದಲ್ಲಿ ಮಾಡುವ ಉಪವಾಸ, ದಾನ, ಪೂಜೆ ಎಲ್ಲವೂ ನಿಮಗೆ ದುಪ್ಪಟ್ಟಾಗುತ್ತದೆ. ಈ ವ್ರತದಿಂದ ಯಾವ್ಯಾವ ಫಲಗಳು ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಂಗಳ ದೋಷ, ಕುಜದೋಷ ನಿವಾರಣೆಯಾಗುತ್ತದೆ. ಭೂಮಿ, ಮನೆ, ಕನಸು ನೆರವೇರುತ್ತದೆ. ವಿವಾಹ ಅಡೆತಡೆಗಳೇನಾದ್ರೂ ಇದ್ರೆ ದೂರವಾಗುತ್ತೆ. ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಉದ್ಯೋಗದಲ್ಲಿ ಉತ್ತೇಜನ ಸಿಗುತ್ತೆ. ಆರೋಗ್ಯ ಮತ್ತು ಮಾನಸಿಕ ಶಾಂತಿ ದೊರೆಯುವುದು ಖಚಿತ. ಈ ವ್ರತ ಕೇವಲ ವಿಧಿ ವಿಧಾನವಲ್ಲ, ಅದು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವ, ದೇವರ ಶರಣಾಗತಿಯನ್ನು ಬಲಪಡಿಸುವ ಒಂದು ಸಾಧನೆ. ಮೌನ, ಭಕ್ತಿ, ಸಂಕಲ್ಪ ಎಲ್ಲವೂ ಒಂದು ಆತ್ಮಶುದ್ಧಿಗೆ ಮಾಡೋದು. ಅಂಗಾರಕ ಸಂಕಷ್ಟ ಚತುರ್ಥಿ ಅಪರೂಪದ ಅವಕಾಶ. ಭಕ್ತಿಯಿಂದ ಆಚರಿಸಿದರೆ ಗಣೇಶನ ಅನುಗ್ರಹ ವರ್ಷ ಪೂರ್ತಿ ಲಭ್ಯ. ಕಷ್ಟ, ದುಃಖ, ಅಡೆತಡೆ ಎಲ್ಲವೂ ನಿವಾರಣೆಯಾಗುತ್ತದೆ. ಜೈ ಮಹಾಗಣಪತಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.